ಸರ್ ನಾವು ಮೊಬೈಲಲ್ಲಿ ಸರ್ದು ವಿಡಿಯೋಸ್ ನೋಡಿ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮನ್ನೇ ನಂಬ್ತಾ ಇರಲಿಲ್ಲ. ಫಸ್ಟ್ ನಮ್ಮ ಹಸ್ಬೆಂಡ್ ಇದನ್ನು ನಂಬಿರೋದು, ಆಮೇಲೆ ನಮ್ಮ ಅತ್ತೆಯರ ಮೇಲೆ ಪ್ರಯೋಗ ಮಾಡಿದ್ವಿ ನಾವು. ಅವರು ದಿನಕ್ಕೆ 2 ಪೇನ್ ಕಿಲ್ಲರ್ ತೊಗೊತಿದ್ರು ಸರ್. ಇವಾಗ ಒಂದು ಪೇನ್ ಕಿಲ್ಲರ್ ತೊಗೊಳೋದಿಲ್ಲ, ಆಮೇಲೆ ಕಲರ್ಸ್ ಅಪ್ಲೈ ಮಾಡಿಬಿಡ್ತೀನಿ. ಅವ್ರು ಫುಲ್ ಆರಾಮಿರ್ತಾರೆ. ಫಸ್ಟ್ ನಮ್ಮ ಮನೆಯೊಳಗೆ ಮೆಡಿಸಿನ್ ಫ್ರೀ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಅದನ್ನು ಸ್ವಲ್ಪ ಕಲರು, ಪಾಯಿಂಟು, ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ ಸರ್ ಕೋರ್ಸ್ ಮಾಡಿದಾಗಿಂದ ಫುಲ್ ಫ್ರೀ. ಯಾವ ಹಾಸ್ಪಿಟ್ಲ್ ಕಡೆನೂ ಹೋಗಿಲ್ಲ ನಾವು. ಇಲ್ಲ ಸರ್. ಬಟ್ ಆದರೆ ನಾನು ಹೀಲರ್ ಆಗಿದ್ದೇನೆ ಇವಾಗ. ಎಷ್ಟು ಜನ ನನ್ನ ಕಡೆ ಪೇಷಂಟ್ ಬರ್ತಾರ, ಖುಷಿಲೇ ಬಂದು ಫೀಡ್ಬ್ಯಾಕ್ ಹೇಳ್ತಾರೆ ಸರ್. ಯಾವುದು ನಮ್ಮ ಅತ್ತೆಗ ಅವ್ರಿಗೆ ಕಿಡ್ನಿದು ಕೋಲ್ಡ್ನೆಸ್ ಭಾಳ ಇತ್ತು ಸರ್. ಕಿಡ್ನಿ ರಿಫ್ಲೆಕ್ಸ್ಗೆ ಆರೆಂಜ್, ಸ್ಕೈ ಬ್ಲೂ, ಬ್ಲ್ಯಾಕ್ ಕೊಟ್ಟಿದ್ದೆ. ಸೀಡ್ ಥೆರಪಿ ಅಂದರೆ ಮೆಣಸು ಕಾಳು ಸೀಡ್ ಹಾಕಿದ್ದೆ ಸರ್ ನಾನು. ಅದೆಲ್ಲ ರಿಮೂವ್ ಕಲರು ನೈಟ್ ಸೀಡ್, ಆರಿಕ್ಯುಲರ್ ಇದು ಹಂಗಲ್ಲ, ಸಿಂಗಲ್ ಪಾಯಿಂಟು, ಅಕ್ಯುಪ್ರೆಷರ್ ಪಾಯಿಂಟು, ಇವೆಲ್ಲನೂ ಮಾಡ್ತಾ ಅವರು ಫುಲ್ ಕ್ಯೂರ್ ಆಗಿದ್ದಾರೆ. ಖುಷಿಲೇ ಹೇಳ್ತಾರೆ, ನನ್ನ ಸೊಸೆ ನಾನು ಆರಾಮ ಮಾಡಿದ್ಲು. ಅದು ಭಾಳ ಖುಷಿ. ಫುಲ್ ಹುಷಾರು. ಇವಾಗ ಒಂದು ಟ್ಯಾಬ್ಲೆಟ್ ತೊಗೊಳ್ಳಲ್ಲ. ಆಮೇಲೆ ಸರ್ ನನ್ನ ಮಕ್ಳಿಗಾಯ್ತು, ನಮ್ಮ ಹಸ್ಬೆಂಡ್ ಆಯಿತು, ಯಾರೂ ಇಲ್ಲ. ಫಸ್ಟ್ ನಮ್ಮ ಮನೇದು ಮುಗಿಸ್ಕೊಂಡು ನಾ ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಲ್ಲ, ಪೇಷಂಟ್ ಫುಲ್ ಖುಷಿ ಇದ್ದಾರೆ. ಇವಾಗ ಪೇಷಂಟ್ ಹೆಂಗೆ ಗೊತ್ತು ಸರ, ಎಲ್ಲ ಮಣಿಪಾಲ್ ತನಕ ಹೋಗಿ ಬಂದಾರೆ, ಬಟ್ ಕ್ಯೂರ್ ಆಗಿರಲಿಲ್ಲ. ನಾನು ಕೊಟ್ಟ ಟ್ರೀಟ್ಮೆಂಟ್ನಿಂದ 4 ವಾರ ಬೇಕಂತ ಹೇಳಿದ್ದೆ ನಾನು. 4 ವಾರದಾಗ ಕ್ಯೂರ್ ಆಗಿಬಿಟ್ಟಿದ್ರು ಸರ್. ಇವಾಗ ಒಂದಿನ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವರು. ಆಮೇಲೆ ಅಷ್ಟೇ ಅಲ್ಲ, ಒಂದು ಅಜ್ಜಾಗಂತೂ ಫುಲ್ ಕಣ್ಣು ತೆಗಿಯೋಕೆ ಬರ್ತಿಲ್ಲ, ನಡೆಯೋಕೆ ಬರ್ತಿರ್ಲಿಲ್ಲ ಅವ್ರಿಗೆ ನಾ ಕೊಟ್ಟು ಟ್ರೀಟ್ಮೆಂಟು ಫಸ್ಟ್ ನಾಡಿ ನೋಡಿದೆ. ಬಟ್ ಆಮೇಲೆ ನಾನು ಟಂಗ್ ನೋಡೋದು, ಅವ್ರದ್ದು ಸಿಮ್ಟಮ್ಸ್, ಅವ್ರ ಪಲ್ಸ್ ಎಲ್ಲ ನೋಡಿಕೊಂಡು ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದ. ಇವಾಗ ಫುಲ್ ಊಟ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಖುಷಿಲೇ ಹೇಳ್ತಾರೆ. ಸರ್ ಬೇಕಾ ಜನಕ್ಕೆ? ಬೇಕು ಸರ್, ಇದು ಅನಿವಾರ್ಯ. ಮಸ್ತ್ ವರ್ಕ್ ಆಗತ್ತೆ ರೀ ಸರ್. ಫಸ್ಟು ಇದ್ರ ಬಗ್ಗೆ ಏನು ಹೀಗೆ ಹೇಳ್ದಾರಲ್ಲ, ಅವರೇ ಬಂದು ನನ್ನ ಕಡೆ ಬಂದಿದ್ದಾರೆ ಟ್ರೀಟ್ಮೆಂಟ್ಗೆ. ಇವು ಹೌದು ಸರ್, ಆಡ್ಕೊಂಡು ನಕ್ರಲ್ಲ, ಅವರೇ ಬಂದು ನನ್ನ ಕಡೆ ಟ್ರೀಟ್ಮೆಂಟ್. ಸಾರಿ ಮೇಡಮ್, ನಾ ಹಿಂಗೆ ಅನ್ಕೊಂಡಿದ್ದೆ, ಅವರೇ ಹೇಳ್ತಾರೆ. ಬಟ್ ಭಾಳ ಜನ ಕ್ಯೂರ್ ಆಗ್ಯಾರ, ಖುಷಿಲೇ ಹೇಳ್ತಾರೆ. ಅದು ನನಗೆ ಭಾಳ ಇಷ್ಟ ಆಯ್ತು ಸರ್. ಕ್ಲಿನಿಕಲ್ಲಿ ಯಾರ್ಯಾರು ಫಸ್ಟ್ ಪೇಷಂಟಾಗಿ ಬರೋರು, ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ವಾಸಿ ಆದಮೇಲೆ ನಮಗೂ ಹೇಳ್ಕೊಡ್ತೀರಾ ಅಂತ ಕೇಳೋದು. ಅವ್ರಿಗೂ ಹೇಳ್ಕೊಡ್ತಾ ಇದ್ದೀವಿ, ಅವರು ವಾಸಿ ಆಗ್ತಾಯಿದ್ರು. ಬಟ್ ಅದರ ಸಂಖ್ಯೆ ಎಷ್ಟಿತ್ತು ಅಂದರೆ 30 ಜನ, 40 ಜನ, ಮ್ಯಾಕ್ಸಿಮಮ್ 50 ಜನ ಇತ್ತು. ಯಾವಾಗ ಕರೋನಾ ಬಂತು, ಕೋವಿಡ್-19 ಆದಮೇಲೆ ಮನೇಲಿ ಒಂದು 6 ತಿಂಗಳು ಖಾಲಿನೇ ಇದೆ. ಸೊ ಆಗಸ್ಟ್ 2020 ಫಸ್ಟ್ ವೇವ್ ಆದಮೇಲೆ ಹೈದ್ರಾಬಾದಿಂದ ವಂಶೀಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ. ಸರ್, ಅವ್ರಿಗೆ ಹೈದ್ರಾಬಾದಿಗೆ ಹೋಗಿ ಆಫ್ಲೈನ್ ಕ್ಲಾಸ್ ಮಾಡಿಕೊಡ್ತಾ ಇದ್ದೆ, TM, ಆಕ್ಯುಪ್ರೆಷರ್, ಕಲರ್ ಥೆರಪಿಲ್ಲ. ಸರ್, ಇವಾಗೆಲ್ಲ ಕೋವಿಡ್ ಆಗಿದೆ, ಎಲ್ಲರೂ ಮನೇಲಿದ್ದಾರೆ, ಒಂದು ಜೂಮಲ್ಲಿ ಕ್ಲಾಸ್ ಮಾಡೋಣ ಅಂದರು. ಖಾಲಿ ಕೂತ್ಕೊಂಡಿದ್ದೀನಿ, ಎಲ್ಲಾದ್ರೂ ಮಾಡೋಣ ಅಂತೀವಿ. ಸೊ ಪ್ಲೀಸ್ ವೆಲ್ಕಮ್ ವಂಶೀಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ನಾವು ಜೂಮಲ್ಲಿ ಸಾವಿರ ಸಂಖ್ಯೆಗೆ ಪಾಠ ಮಾಡ್ತಾ ಇದೀವಿ ಅಂದರೆ ಅದನ್ನು ಇನಿಷಿಯೇಟ್ ಮಾಡಿರೋರು ವಂಶೀಕೃಷ್ಣ ಅವರು. ಅವರಿಗೆ ಕನ್ನಡ ಬರಲ್ಲ, ತೆಲುಗು ತಪ್ಪಿಸಿ ನಾನು ಈ నుంచి ಜೂಮ್ ಕ್ಲಾಸ್ ಆರಂಭ ಮಾಡಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಅದೇ ಥರ ಜರ್ನಿ ಸ್ಟಾರ್ಟ್ ಆಯಿತು. 2020ಇಂದ ಕ್ಲಾಸ್ ಸ್ಟಾರ್ಟ್ ಆಯಿತು. ಇವರು ಆದಮೇಲೆ ನೆಕ್ಸ್ಟು ಕೇರಳದಿಂದ ಜೋಶೀಸ್ ಕೇರಳ ಗ್ರೂಪಿಂದ ಅವ್ರು ಇಂಗ್ಲೀಷಲ್ಲಿ ಕ್ಲಾಸಸ್ ಹೇಳಿದ್ರು. ಸೊ ದೆನ್ ವಿ ಡಿಡ್ ಆಲ್ಮೋಸ್ಟ್ 2-3 ಇಯರ್ಸ್ ಅವ್ರಿಗೆ ಕ್ಲಾಸಸ್ ಮಾಡ್ಕೊಡ್ತೀವಿ. ಜೋಶಿ ಕೇರಳ ಗ್ರೂಪಲ್ಲಿ ಕ್ಲಾಸ್ ಮಾಡೋದು ನೋಡಿ ಕರ್ನಾಟಕದಿಂದ ಸತೀಶ್ ಗುರೂಜಿ ಅಂತ ಹುಬ್ಳಿಯಿಂದ, ಸರ್ ಅವರು ನಾವೊಂದು 15-20 ಜನ ಇದ್ದೀವಿ, ನಮಗೆ ನೀವು ಈ ಒಂದು TM ಹೇಳ್ಕೊಡಿ ಅಂತ. ಅವರು ಮಠದಲ್ಲೇ ಇದ್ದು ಅದ್ಭುತವಾದ ಊಟ ಕೊಟ್ಟರು, ಎಲ್ಲ ಚೆನ್ನಾಗಿ ಸೌಕರ್ಯ ಮಾಡಿಕೊಟ್ರು. ಅಲ್ಲಿಗೆ ಹೋಗ್ಬಿಟ್ಟು ಒಂದು 20 ಜನಕ್ಕೆ ಕರೆಸ್ಕೊಂಡ್ವಿ. ಅವ್ರು ನೋಡ್ಬಿಟ್ಟು ನೆಕ್ಸ್ಟು ಶಶಿಧರ್ ಗುರೂಜಿ ಅವರು ಅಂತೇಳಿ, ಅವರು ಕೂಡ್ಲಿಗೆಯಿಂದ, ಸರ್ ನಮಗೂ ನೀವು ಕಲರ್ ಥೆರಪಿ ಮಾಡಿಕೊಡಿ ಅಂತ. ಸರ್ ಅಂದರೆ ಟ್ರೈನರ್, ನೀವು ಕರೆದ್ರೂ ಬರ್ತೀನಿ, ನೀವು ಕರೆದ್ರೂ ಬರ್ತೀನಿ, ಯಾರು ಕರೆದ್ರೂ. ನನ್ನ ಉದ್ದೇಶ ಇಷ್ಟೇ, ಔಷಧರಹಿತ ಜೀವನ ಮಾಡಬೇಕು ಅಂತಂದರೆ ನಾವು ಈ ಒಂದು ರಿಸರ್ಚನ್ನ, ಈ ಒಂದು ಔಟ್ಕಮನ್ನು ಜನರ ಜೊತೆ ಶೇರ್ ಮಾಡಬೇಕು. ಸೊ ಅವರು ಕ್ಲಾಸಲ್ಲಿ ಹೋಗ್ಬಿಟ್ಟು 200-300 ಜನ ಕ್ಲಾಸ್ ಮಾಡಿದ್ವಿ. ಸೊ ಅವ್ರು ನೋಡ್ಬಿಟ್ಟು ನೆಕ್ಸ್ಟ್ ಆಯುಷ್ಮಾನ್ ಅವರು ಕರೆದ್ರು, ಅವ್ರಿಗೂ ಸಾವಿರಾರು ಸಂಖ್ಯೆಯಲ್ಲಿ ಟೀಚ್ ಮಾಡಿದ್ವಿ. ಸೊ ಅದಾದಮೇಲೆ ಮೇಡಮ್ ಅವರು, ಸೊ ಎಲ್ರಿಗೂ ಪಾಠ ಮಾಡಿಕೊಡ್ತೀಯ, ನನಗೆ ಯಾವಾಗ ಮಾಡಿಕೊಡ್ತೀಯ ಅಂತ ಕೇಳಿದ್ರು. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್. ಹಸ್ಬೆಂಡ್ ಮನೆ ಹೊರಗೆ ನೋಡ್ತಿರ್ತಾನೆ ಯಾವಾಗಲೂ, ವೈಫು ಮನೆ ಒಳಗೆ ನೋಡ್ತಿರ್ತಾರೆ. ಊರವರಿಗೆಲ್ಲ ಕ್ಲಾಸ್ ಮಾಡಿಕೊಡ್ತೀವಿ, ನನಗೊಂದು ಮಾಡಿಕೊಡೋಣ. ಸೊ ಫಸ್ಟ್ ಒಂದು ಕ್ಲಾಸ್ ಮಕ್ಕಳು ಮತ್ತು ಮಹಿಳೆಯರಿಗೋಸ್ಕರ ಮಾಡಿದ್ವಿ.
ಸೊ ಅಲ್ಲಿಂದ ಬಸವ ಅಕಾಡೆಮಿ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇದಕ್ಕೆ ಪ್ರತಿಯೊಬ್ಬರು ಕಾರಣರಾಗಿದ್ದಾರೆ. ಇಲ್ಲಿವರೆಗೂ ನಾವೇನು ಬಂದಿದ್ದೀವಿ, ನಾನು ಒಬ್ಬನೇ ಬಂದಿಲ್ಲ, ಇಟ್ಸ್ ಅ ಜರ್ನಿ. ಸೊ ಇಲ್ಲಿಂದ ನಾವೇನು ನಡೀತಾ ಇದ್ದೀವಿ, ಇವತ್ತು ಕರ್ನಾಟಕದ ಮನೆ ಮನೆ ತಲುಪಿದ್ದೀವಿ ಅಂದರೆ ಅದು ನಿಮ್ಮಿಂದ. ಒಬ್ಬೊಬ್ರು ಏನು ಹೇಳಿದ್ರು 100 ಜನ ಟ್ರೀಟ್ಮೆಂಟ್ ಕೊಟ್ಟಿರ್ತೀರಲ್ವ. ಸೊ ಇಟ್ಸ್ ಅ ಟುಗೆದರ್. ಇಲ್ಲಿವರೆಗೂ ನಡೆದಿರೋ ಜರ್ನಿ ತುಂಬ ಅದ್ಭುತವಾಗಿದೆ. ಬಟ್ ಇನ್ನು ಮೇಲೆ ನಡೆಯೋದು ಇನ್ನೂ ಅತ್ಯದ್ಭುತವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟೋ ಜನ ಹೀಲರ್ಸ್ ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ. ಬಟ್ ನೀವು ಮಾಡ್ತಿರೋದು ಸ್ಪೆಷಲ್ ಆಗಿದೆ. ಯಾಕೆ ಸ್ಪೆಷಲ್ ಆಗಿದೆ ಅಂತಂದರೆ ನೀವು ಇನ್ನೊಬ್ಬರನ್ನ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ, ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಜರ್ನಿ ಹೀಗೆ ಮುಂದುವರಿಲಿ. ಈ ಅಕಾಡೆಮಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಅದೇ ಥರ ನಾಡೀಶ್ವರ ಜರ್ನಿನೂ ಸ್ಟಾರ್ಟ್ ಆಯಿತು. ಸೊ ಒಂದ್ಸತಿ 2011-12 ಡಾಕ್ಟರ್ ಭೋಜರಾಜ್ ಅವರು ರಷ್ಯಾದಿಂದ ತರಿಸಿರ್ತಕ್ಕಂಥ ಒಂದು PMA ಅನಾಲಿಸಿಸ್ ಮಿಷನ್ನ ಅವ್ರು ಯೂಸ್ ಮಾಡ್ತಾಯಿದ್ರು. ಅದೇನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತು. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಲ್ವಾ, ಒಂದ್ಸತಿ ಫೋನ್ ಮಾಡಿರ್ತಾರೆ ಸಂಜೆ ಹೊತ್ತು, ಬಸವರಾಜ್ ಅವರು ಏನೋ ಮಿಷನ್ ಪ್ರಾಬ್ಲಮ್ ಆಗಿದೆ, ಬಂದು ನೋಡಿ ಅಂದರು. ನಾನೆಲ್ಲ ರೆಡಿ ಮಾಡಿಕೊಟ್ಟು ಬಂದೆ. ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ಅವ್ರೊಂದು ಸಜೆಷನ್ ಕೊಟ್ಟರು, ನೀವೇ ಯಾಕೆ ಈ ಥರ, ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದೀರಾ, ಈ ಅಕ್ಯುಪಂಕ್ಚರ್ ಎಲ್ಲ ಗೊತ್ತಿದೆ, ಕಲರ್ ಥೆರಪಿ ಎಲ್ಲ ಮಾಡ್ತೀರಾ, ನೀವು ಯಾಕೆ ಒಂದು ಡಯಾಗ್ನೋಸಿಸ್ ಮಿಷನ್ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಬಿಟ್ಟರು 2013. ಸೊ ಅವತ್ತಿಂದ ಈ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ಆ ಒಂದು ನಾಡೀಶ್ವರ ಅಂತ ಪಲ್ಸ್ ಡಯಾಗ್ನೋಸಿಸ್ ಬೀಜನ ಬಿಟ್ಟಿದ್ದರು ನಮ್ಮ ಭೋಜರಾಜ್ ಸರ್ ಅವರು. ಸೊ ಅಲ್ಲಿಂದ ಅವರ ಮಾರ್ಗದರ್ಶನದಲ್ಲಿ ಎವ್ರಿ ಸ್ಟೆಪ್ಪು ಚಾಲೆಂಜಿಂಗ್ ಇತ್ತು. ಸೆನ್ಸರ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದೀವಿ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಕರೆದ್ರು, ಏನಾದ್ರು ಮಾಡ್ದೇನಪ್ಪ ಅಂತ. ಇಲ್ಲ ಸರ್, ಸೆನ್ಸರ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್ ಅಂದರೆ. ದೆನ್ ಅವ್ರು ಇಸ್ರೋ ಕೊಲೀಗ್ ಒಬ್ಬರು ಡಾಕ್ಟರ್ ಅನಿಲ್ ಕುಮಾರ್ ಅಂತ, ಇದು IISc ನಲ್ಲಿ PhD ಮಾಡಿರೋದು. ಸೊ ಅವ್ರು ಅಡ್ರೆಸ್ ಕೊಟ್ಟರು, ಮತ್ತಿಕೆರೆಗೆ ಹೋಗಿ ಅಲ್ಲಿ ನನ್ನ ಹೆಸರು ಹೇಳು, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಒಂದು ವರ್ಡ್ ಭೋಜರಾಜ್ ಹೆಸರು ಹೇಳಿದಕ್ಕೆ ಅವ್ರ ಮನೆ ಒಳಗೆ ಯಾರೂ ಕರ್ಕೊಂಡಾಗ ಅವರು ಅಂಥವ್ರು ಮನೆ ಒಳಗೆ ಕರೆದ್ಬಿಟ್ಟು ನಿಮ್ಗೆ ಏನು ಬೇಕೋ ನಾನು ಸಹಾಯ ಮಾಡ್ತೀನಿ, ನೀವು ಮಾಡಿ ಅಂತೇಳಿ ಎನ್ಕರೇಜ್ ಮಾಡಿದರು. ಅವತ್ತು ಸೆನ್ಸರ್ಗೆ ಹೆಲ್ಪ್ ಮಾಡಿದ್ಮೇಲೆ ನಾವು ಕುತ್ಕೊಂಡು ಕ್ಲಿನಿಕಲ್ ಪೇಷಂಟ್ ಡೇಟಾ ತೆಗೆದು ಪಲ್ಸ್ ಈ ಥರ ಇದ್ದರೆ ಈ ಥರ ಇರುತ್ತೆ, ಈ ಥರ ಮಾಡಬೇಕು ಅಂತ ಅನಲೈಸ್ ಮಾಡ್ತಾ ದೆನ್ ವಿ ರೀಚ್ 2016-17ಗೆ ವಿ ಸ್ಟಾರ್ಟೆಡ್ ಪಬ್ಲಿಷಿಂಗ್ ಪೇಪರ್ಸ್. ಸೊ ಈ ಥರ ಔಟ್ಪುಟ್ ಬರುತ್ತೆ, ಈ ಥರ ಮಿಷನ್ ಮಾಡ್ಬೋದು ಅಂತ. ಸೊ ಡೆಫಿನೆಟ್ ಆಗಿ ಈ ನಾಡೀಶ್ವರ ಜರ್ನಿನ ಇನಿಷಿಯಲೈಸ್ ಮಾಡಿರೋರು ನಮ್ಮ ಭೋಜರಾಜ್ ಸರ್ ಅವರು. ಅವ್ರ ಮಾತಲ್ಲೇ ಕೇಳೋಣ, ವಾಟ್ ಈಸ್ ದಿಸ್ ನಾಡೀಶ್ವರ. ಥ್ಯಾಂಕ್ ಯು ವೆರಿ ಮಚ್. Preventive healthcare, natural healing, and holistic wellness. With I pledge to honor my teachers, my institution, and my profession, and strive to bring pride